ಏನು ಜೋಶಿಗೆ ಬಂದ್ಬಿಟ್ಟಾನಲ್ಲ ಇವನು. ಏಯ್ ಪಾಪು, ಇವತ್ತು ವೈಕುಂಠ ಏಕಾದಶಿನಾ, ಅದಕ್ಕೆ ನಮ್ಮ ಮಮ್ಮಿ ಬಜ್ಜಿ ಮಾಡಿದ್ದಾರೆ. ಆಮೇಲೆ ಇನ್ನೇನು ಮಾಡಿದ್ದೀರಾ? ಕೀರಾ ಪಾಯಸ. ನಾನೊಂದು ವಿಷಯ ಹೇಳಬೇಕಾಗಿತ್ತು. ಏನಂದರೆ ಈಗ ನನ್ನ ಯೂಟ್ಯೂಬ್ದು ಡ್ಯಾಶ್ ಬೋರ್ಡ್ ನೋಡಿದೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾರೆ ಮಿಸ್ಟರ್ ಮದನ್ ವ್ಲಾಗರ್. ಸೊ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ನೋಡಿ, ಇಲ್ಲಿ ಬೆಳಗ್ಗೆನೆ ನಮ್ಮ ಮಗ ಎದ್ಬಿಟ್ಟಿದ್ದಾರೆ. ದಯವಿಟ್ಟು ಹಾಯ್ ಮೇಡಮ್ಮ. ಹಾಯ್ ಮಾಡು, ಬಾ ಇಲ್ಲಿ, ಅಲ್ಲಿ ಹೋಗ್ಬಾರ್ದು, ಬಾ. ಬೆಳಗ್ಗೆನೆ ಜೋಶಿಗೆ ಬಂದ್ಬಿಟ್ಟಾನಲ್ಲ ಇವನು. ಏಯ್ ಪಾಪು, ಡ್ಯಾನ್ಸ್ ಆಡ್ತಾವ ಬೆಳಗ್ಗೆನೆ. ಬಾ ಹೋಗೋಣ. ಸೊ ಆಫೀಸಿಗೆ ಟೈಮ್ ಆಗ್ತಾಯಿದೆ. ಸೊ ಸೀದಾ ಇವಾಗ ಆಫೀಸ್ಗೆ ಹೋಗಬೇಕು. ಇವತ್ತು ಸ್ಯಾಟರ್ಡೆ ಆದ್ದರಿಂದ ಪೂಜೆ ಮಾಡಿ, ಇವತ್ತು ಆ್ಯಕ್ಚುಲಿ ವೈಕುಂಠ ಏಕಾದಶಿ. ಸೊ ಬೆಳಗ್ಗೆನೆ ಬೇಗ ಎದ್ದು ಪೂಜೆ ಮಾಡಿ ಇವಾಗ ಸೀದಾ ಆಫೀಸ್ ಕಡೆ ಹೋಗ್ತಾಯಿದ್ದೀನಿ. ಸೊ ಆಫೀಸ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ ನಿಮಗೆ. ಆ್ಯಕ್ಚುಲಿ ಏನಂದರೆ ನಾನು ನಮ್ಮ ಹುಡುಗರ ಹಾಸ್ಟೆಲ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ವ್ಯೂ ನೋಡಿದ್ರೆ ಹೆಂಗಿದೆ ಗೊತ್ತಾ? ನೋಡಿ, ಸಖತ್ತಾಗೈತೆ ವ್ಯೂ ಮಾತ್ರ. ಮಜಾ ಆಯಾ. ಸೈಕ್. ಬೆಳಗ್ಗೆ ಇವತ್ತು ಈ ಥರ ವ್ಯೂ ಸೈಕಾಗಿರುತ್ತೆ ಮಾತ್ರ ನೋಡೋಕ್ಕೆ. ಸೊ ಗಾಯ್ಸ್, ಬನ್ನಿ ಸೀದಾ ಆಫೀಸ್ಗೆ ಹೋಗ್ಬಿಡೋಣ ಈಗ. ಅಂದರೆ ಈ ರೋಡ್ ಮಾತ್ರ ಸೈಕಾಗಿದೆ ಅಂದ್ಕೊಳ್ಳಿ. ಇಂಡಸ್ಟ್ರಿಯಲ್ ಏರಿಯಾ ರೋಡು, ಮಸ್ತ್ ರೋಡು. ಆಯಿತು, ಆಮೇಲೆ ಒಂದೇ ಒಂದು ಸ್ಟ್ರೈಟ್ ಲೈನು ನೋಡಿ ಎಷ್ಟು ದೂರ ತನಕ ಇದೆ. ಬಟ್ ಫಾಸ್ಟಾಗೆಲ್ಲ ಹೋಗ್ಬಾರ್ದು, ಯಾಕಂದರೆ ಮಧ್ಯದಲ್ಲಿ ಹಳ್ಳಗಳಿದ್ದಾವೆ. ನಿಧಾನಕ್ಕೆ ಹೋಗ್ಬೇಕಷ್ಟೆ. A few moments later. ಸೊ ಗೈಸ್, ಫೈನಲಿ ಕೆಲಸ ಮುಗೀತು. ಸೀದಾ ಮನೆ ಕಡೆಗೆ ಹೋಗೋಣ ಬನ್ನಿ. ಗೈಸ್, ಮನೆಗೆ ಬಂದು ಫ್ರೆಶ್ ಅಪ್ ಆಗಾಯಿತು. ಸೊ ನಮ್ಮ ವೈಫು ಮತ್ತು ಪಾಪುನ ಅವ್ರ ಅಮ್ಮನ ಮನೇಲಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಒಂದು ಮಂಗೆ ಬಿಸ್ಕೆಟು ಕೊಡು, ಬಾಯಿಗೆ ಕೊಡು. ಕೊಡಲ್ವ ನೀನು? ಕೊಡಲ್ಲ ಅಂದ್ ಬಿಡಮ್ಮ. ಗೈಸ್, ಆ್ಯಕ್ಚುಲಿ ಇವತ್ತು ವೈಕುಂಠ ಏಕಾದಶಿನಾ, ಅದಕ್ಕೆ ನಮ್ಮ ಮಮ್ಮಿ ಬಜ್ಜಿ ಮಾಡಿದ್ದಾರೆ. ಆಮೇಲೆ ಇನ್ನೇನು ಮಾಡಿದ್ದೀರಾ? ಕೀರಾ ಪಾಯಸ. ಯಾವ ಪಾಯಸ? ಹೆಸರುಬೇಳೆ ಪಾಯಸ. ಬನ್ನಿ ಟೇಸ್ಟ್ ಮಾಡೋಣ. ಪಾಯಸ ಆಮೇಲೆ ಕುಡಿತೀನಿ, ಬಜ್ಜಿ ತಿಂತೀನಿ ಫಸ್ಟ್. ಚೆನ್ನಾಗೈತೆ. ಏನಕ್ಕೆ ವೈಕುಂಠ ಏಕಾದಶಿ ಮಾಡೋದು? ಅವಂಗೆ ಗೊತ್ತಾ? ಯಾವ ಇವೆಲ್ಲ ಗೊತ್ತಿಲ್ವಾ? ಗೈಸ್, ನಿಮಗೇನಾರು ಗೊತ್ತಿದ್ರೆ ಕಮೆಂಟ್ ಹಾಕಿ, ವೈಕುಂಠ ಏಕಾದಶಿ ಏನಕ್ಕೆ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ನನಗೆ ಇವಾಗ ಗೊತ್ತಾಗ್ತಿರೋದು ನಮ್ಮ ಅಮ್ಮ ಹೇಳಿದ್ಮೇಲೆ. ನನ್ನ ಮೇಲೆ ಆಣೆ ಇಟ್ಟು. ಗೈಸ್, ಆ್ಯಕ್ಚುಲಿ ನಾನೊಂದು ವಿಷಯ ಹೇಳಬೇಕಾಗಿತ್ತು. ಏನಂದರೆ ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನಾನು ಈಗ ನನ್ನ ಯೂಟ್ಯೂಬ್ದು ಡ್ಯಾಶ್ ಬೋರ್ಡ್ ನೋಡಿದೆ. ಸೊ 760 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ನಾನು 100, 200, 300 ಸಬ್ಸ್ಕ್ರೈಬರ್ಸಿಂದ 500, ಈಗ 750 ತನಕ ಬಂದೀನಿ. ಸೊ ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಈಗ ಜಸ್ಟ್ ನಾನು ಚೆಕ್ ಮಾಡಿದೆ. ಸೊ ಚೆಕ್ ಮಾಡಿದ ತಕ್ಷಣ ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಸೊ 760 ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನೀವು ಹೀಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ. ಸೊ ನಾನು ನಿಯರ್ಲಿ 6 ಮಂತ್ಸಿಂದ ವೀಡಿಯೋನ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದ್ದೀನಿ. ಸೊ 1 ಡೇಸ್ 2 ಡೇಸ್ ಡಿಲೇ ಆಗ್ತಾಯಿದೆ, ಬಟ್ ನಾನು ರೆಗ್ಯುಲರಾಗಿ ಆಗ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟು ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಐ ಆಮ್ ಗ್ರೇಟ್ಫುಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ತುಂಬ ಖುಷಿ ಆಗ್ತಾಯಿದೆ ನಿಮ್ಮ ಸಪೋರ್ಟ್ಗೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ನಾನು ತೊಗೊಂಬರ್ತೀನಿ. ನೀವು ಇದೇ ಥರ ನೋಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿಗೆ ಇಷ್ಟೇ ಗೈಸ್. ಆ್ಯಕ್ಚುಲಿ ಇನ್ನೂ ಒಂದು ಕಂಟೆಂಟ್ ಮಾಡೋಣ ಅಂದ್ಕೊಂಡೆ. ಸೊ ಇದನ್ನು ನೋಡಿದ ತಕ್ಷಣ ಖುಷಿ ಆಯಿತು, ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಶೇರ್ ಮಾಡಿದ್ದೀನಿ. ಸೊ ನಾಳೆ ಆ ಕಂಟೆಂಟ್ನ ನಾನು ಪೋಸ್ಟ್ ಮಾಡ್ತೀನಿ.
ಆ್ಯಕ್ಚುಲಿ ಒಂದು ವಿಡಿಯೋ ಆಗ್ತಿದ್ದೀನಿ, ಅದನ್ನು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಸೊ ಇದೇ ರೀತಿ ಲೈಕ್ ಮಾಡ್ತೀರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.